ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ, ವಿಜ್ಞಾನದಿಂದ ರೈತರವರೆಗೆ. ಬದಲಾಗುತ್ತಿರುವ ಭಾರತದ ಹೆಮ್ಮೆ. ರೈತ ದೇಶದ ನಿಜವಾದ ಹೀರೋ. ಆತ ಪ್ರತಿದಿನ ಬೆಳಗ್ಗೆ ಹೊಲಗಳಿಗೆ ಹೋಗಿ ತಮ್ಮ ಭರವಸೆಗಳು ಮತ್ತು ಕನಸುಗಳನ್ನು ಬಿತ್ತುತ್ತಾನೆ. ಯಾವುದೇ ಸ್ವಾರ್ಥವಿಲ್ಲದೆ ತನಗಾಗಿ ನಿಮಗಾಗಿ ಕೆಲಸ ಮಾಡ್ತಾನೆ. ನಮಸ್ಕಾರ. ಈಗ ನೀವು ಕೃಷಿ ಸಚಿವಾಲಯ ಮತ್ತು ಆಕಾಶವಾಣಿ ಕಿಸಾನ್ ಜಂಟಿ ಪ್ರಸ್ತುತಿಯಾದ ಕೃಷಿ ಚೌಪಾಲನ್ನ ಕೇಳುತ್ತಿರುವಿರಿ. ಈ ಕಾರ್ಯಕ್ರಮದಲ್ಲಿ ಬಹಳ ದಿನಗಳಿಂದ ನಾವು ಭೇಟಿ ಆಗ್ತಾ ಇದ್ದೀವಿ. ಮತ್ತೆ ನೀವು ತಿಳಿದ ಹಾಗೆ ಈ ಶೋದಲ್ಲಿ ನಾವು ಮಾತಾಡ್ತೀವಿ ಬೇಸಾಯದ ಬಗ್ಗೆ. ಕೃಷಿ ಬೀಜಗಳು, ಭರವಸೆಗಳು, ಕನಸುಗಳು, ಯಶಸ್ಸುಗಳು, ಹೋರಾಟಗಳು, ಉತ್ಕೃಷ್ಟತೆ, ಉತ್ಸಾಹ, ಹುಮ್ಮಸ್ಸು ಮತ್ತು ಭರವಸೆ ಹಾಗೂ ಕಠಿಣ ಪರಿಶ್ರಮದ ಅನನ್ಯ ಸಂಗಮದ ಬಗ್ಗೆ. ಈಗ ನಾವು ಮಾತನಾಡೋದಕ್ಕೆ ನಾವು ಬಿಹಾರದ ರಾಜಧಾನಿ ಪಟ್ನಾವನ್ನು ತಲುಪಿದ್ದೇವೆ. ಇಂದು ನಾವು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಪೂರ್ವ ಸಂಶೋಧನಾ ಕ್ಯಾಂಪಸ್ ಅನ್ನು ತಲುಪಿದ್ದೇವೆ. ಮತ್ತು ಇಂದು ನಾವು ರಬಿ ಬೆಳೆಗಳ ಉತ್ಪಾದನೆ, ಪ್ರಗತಿ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಮಾತನಾಡೋಣ. ಇಂದು ಈ ಎಲ್ಲ ವಿಷಯಗಳನ್ನ ಎಕ್ಸ್ಕ್ಲೂಸಿವ್ಲಿ ಮಾತಾಡೋಣ. ನಾನು ಯಾವಾಗ್ಲೂ ಹೇಳ್ತೀನಿ, ಇಲ್ಲಿ ಏನಿದೆಯೋ ಬೇರೆ ಅದು ಎಲ್ಲೂ ಸಿಗೋದಿಲ್ಲ ಅಂತ. ನಮ್ಮ ಕಾರ್ಯಕ್ರಮದ ಸಂಪ್ರದಾಯ ಇದು. ಅದರ ಮೂಲಕ ನೀವು ಎಲ್ಲವನ್ನು ಮತ್ತು ಅರ್ಥ ಮಾಡ್ಕೊಳ್ತೀರಿ. ತದನಂತರ ವಿಶೇಷ ತಜ್ಞರ ವಿಶೇಷ ಪ್ಯಾನೆಲ್ ನಮ್ಮ ಜೊತೆಗೆ ಸೇರಿಕೊಳ್ತದೆ. ಪ್ರತಿ ಸೆಷನ್ ಅಲ್ಲೂ ಕೂಡ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಹಿಡಿಯುವುದಕ್ಕೆ ನಾವು ಪ್ರಯತ್ನಿಸ್ತೇವೆ. ಕೃಷಿಯಲ್ಲಿ ಹಿಂಗಾರು ಬೆಳೆಗಳಿಗೆ ಬಹಳ ಮುಖ್ಯವಾದ ಸ್ಥಾನವಿದೆ. ಗೋಧಿ ಮತ್ತು ಸಾಸಿವೆ ಪ್ರಮುಖ ರಬಿ ಬೆಳೆಗಳಾಗಿವೆ. ಇದಲ್ಲದೆ ಬೇಳೆಕಾಳುಗಳು, ಮೆಕ್ಕೆಜೋಳ, ಕಡಲೆ, ಟೊಮ್ಯಾಟೊ, ಬಟಾಣಿ, ಬೀನ್ಸ್ ಮತ್ತು ಫ್ರೆಂಚ್ ಬೀನ್ಸ್ ಸಹ ರಬಿ ಬೆಳೆಗಳಾಗಿವೆ. ಬೆಳೆ ಏನೇ ಇರಲಿ, ಕೀಟಬಾಧೆಯ ಬೆದರಿಕೆ ಯಾವಾಗಲೂ ಇರುತ್ತದೆ. ಆದರೆ ದೇಶದಲ್ಲಿ ಇರುವ ವಿವಿಧ ಕೃಷಿ ಸಂಸ್ಥೆಗಳು ಹಿಂಗಾರು ಬೆಳೆಗಳಲ್ಲಿ ಕೀಟ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ರೈತರಿಗೆ ನಿರಂತರವಾಗಿ ಮಾಹಿತಿಯನ್ನು ಒದಗಿಸುತ್ತಿವೆ. ಪಟ್ನಾದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ನ ಈಸ್ಟರ್ನ್ ರಿಸರ್ಚ್ ಕ್ಯಾಂಪಸ್ ಕೂಡ ಈ ದಿಕ್ಕಿನಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದೆ. ಗೆದ್ದಲುಗಳು ಗೋಧಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಇದರ ರೋಗ ಲಕ್ಷಣ ಎಂದರೆ ಟೊಳ್ಳಾದ ಬೇರುಗಳು, ಸಸ್ಯಗಳು ಬಾಡುವುದು ಮತ್ತು ಸತ್ತ ಸಸ್ಯಗಳ ಮೇಲೆ ಅನಿಯಮಿತ ಕಲೆಗಳು. ಗೆದ್ದಲುಗಳು ಸುಮಾರು 25-30% ಸಸ್ಯಗಳ ಸಾವಿಗೆ ಕಾರಣವಾಗುತ್ತವೆ. ಇದರ ನಿರ್ವಹಣೆಗಾಗಿ ಬಿತ್ತನೆ ಮಾಡಿದ ಕೆಲವು ದಿನಗಳ ನಂತರ ಮಣ್ಣಿನಲ್ಲಿ ಪ್ರತಿ ಹೆಕ್ಟೇರ್ಗೆ ಕ್ಲೋರ್ಫೈರಿಪಾಸ್ 3 ಲೀಟರ್ ಬಳಸಿ. ಗೋಧಿಯಲ್ಲಿ ಆಫಿಡ್ಗಳ ನಿರ್ವಹಣೆಗಾಗಿ ಇಮಿಡಾಕ್ಲೋಪ್ರಿಡ್ ಬಳಸಿ. ಸಾಸಿವೆಯಲ್ಲಿ ಅಫಿಡ್ಗಳ ನಿರ್ವಹಣೆಗಾಗಿ ಟಾಲರೆಂಟ್ ಸಾಸಿವೆ ಪ್ರಭೇದಗಳನ್ನು ಬಳಸಿಕೊಳ್ಳಿ. ಬೇಗನೆ ನಾಟಿ ಮಾಡಲು ಪ್ರಾರಂಭಿಸಿ. ಕೀಟಗಳ ಸಂಖ್ಯೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಹಳದಿ ಜಿಗುಟು ಬಲೆಗಳನ್ನು ಬಳಸಿ. ಟೊಮೆಟೊದಲ್ಲಿ ಕಾಯಿಕೊರಕ ಹುಳುಗಳ ಬಾಧೆ ಹೆಚ್ಚಾದರೆ 15 ದಿನಗಳ ಅಂತರದಲ್ಲಿ 4% ಬೇವಿನ ರಸದ ದ್ರಾವಣವನ್ನು ಬಳಸಿ. ಬಿಳಿ ನೊಣಗಳನ್ನು ನೋಡಿದ ನಂತರ ಪ್ರತಿ ಲೀಟರಿಗೆ 1.5 ಮಿಲಿಲೀಟರ್ ರೋಗೋರ್ ಅಥವಾ 1 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ ಅನ್ನು ಸಿಂಪಡಿಸಬೇಕು. ಬಟಾಣಿಗಳಲ್ಲಿನ ಆಫಿಡ್ಗಳನ್ನು ನಿಯಂತ್ರಿಸಲು 2 ಮಿಲಿ ರೋಗೋರ್ ಕೀಟನಾಶಕವನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಬಟಾಣಿ ಎಲೆಗಳ ನಯತೆಯಿಂದಾಗಿ ಔಷಧಿ ದ್ರಾವಣವು ಎಲೆಗಳ ಮೇಲೆ ಉಳಿಯುವುದಿಲ್ಲ. ಆದ್ದರಿಂದ ದ್ರಾವಣದಲ್ಲಿ 0.5 ಮಿಲಿಲೀಟರ್ ಸಾಬೂನು ಅಥವಾ ಸ್ಯಾಂಟೋವಿಟ್ ಅನ್ನು ಬೆರೆಸಿ ಅದನ್ನು ಸಿಂಪಡಿಸಬೇಕು. ಈ ರೀತಿಯಾಗಿ ತಜ್ಞರ ಸರಿಯಾದ ಸಲಹೆಯನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ರಬಿ ಬೆಳೆಗಳಲ್ಲಿ ಸಕಾಲಿಕ ಕೀಟ ನಿರ್ವಹಣೆ ಮಾಡಿ ನೀವು ನಿಮ್ಮನ್ನು ನಷ್ಟದಿಂದ ಪಾರು ಮಾಡಿಕೊಳ್ಳಬಹುದು. ಈಗ ನಾವು ನಿಮಗೆ ವರದಿಯನ್ನ ಕೇಳಿಸಿದ್ದೇವೆ ಮತ್ತು ವರದಿಯನ್ನ ಕೇಳಿದ ನಂತರ ಇಂದು ನಾವು ರಾಬಿ ಬೆಳೆಗಳಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಮಾತಾಡ್ತೀವಿ ಅಂತ ನೀವು ಊಹಿಸಿರಬಹುದು. ನೀವು ಎರಡನ್ನೂ ಕೂಡ ತಿಳ್ಕೋಬೇಕಾದ್ದು ಬಹಳ ಮುಖ್ಯ. ಮತ್ತು ಈ ಮೊದಲ ಅಧಿವೇಶನದಲ್ಲಿ ಇನ್ನು ಕೆಲವು ಅತಿಥಿಗಳು ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅವರು ಈ ವಿಷಯವನ್ನ ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾರೆ. ನನ್ನೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಪಟ್ನಾದ ಪೂರ್ವ ಕೃಷಿ ಸಂಶೋಧನಾ ಸಂಕೀರ್ಣದ ನಿರ್ದೇಶಕ ಡಾಕ್ಟರ್ ಅನೂಪ್ ದಾಸ್ ಕೂಡ ಸೇರಿದ್ದಾರೆ. ಸರ್, ಪ್ರದರ್ಶನಕ್ಕೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಅರವಿಂದ್ ಕುಮಾರ್ ಚೌಧರಿ. ಅವರು ICAR-RCER ಪಟ್ನಾದ ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಆಗಿದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ಕಾರ. ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಪಟ್ನಾದ ಅವರು ಕೂಡ ಹಿರಿಯ ವಿಜ್ಞಾನಿ ICAR-RCER ಪಟ್ನಾದಿಂದ ಡಾಕ್ಟರ್ ರಾಕೇಶ್. ತಮಗೂ ಸ್ವಾಗತ.
ಸರಿ, ಈಗ ಪರಿಚಯ ಆಯ್ತು. ಪರಿಚಯದ ನಂತರ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ಳೋಣ, ಕೆಲವು ಪ್ರಶ್ನೆಗಳನ್ನ ಕೇಳೋಣ. ಎಲ್ಲಕ್ಕೂ ಮೊದಲು ಡಾಕ್ಟರ್ ಅನೂಪ್, ನಿಮ್ಮ ಹತ್ರನೇ ನಾನು ಪ್ರಶ್ನೆ ಕೇಳ್ತೀನಿ. ಸರ್, ಭಾರತದ ಪೂರ್ವ ಭಾಗದಲ್ಲಿ ಮುಖ್ಯವಾಗಿ ಬೆಳೆಯುವಂತಹ ರಾಬಿ ಬೆಳೆಗಳು ಯಾವುವು? ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಮೊದಲನೇದಾಗಿ, ಭಾರತದ ಪೂರ್ವ ಪ್ರದೇಶದಲ್ಲಿ ಈ ಪ್ರದೇಶವು ನಿಮ್ಮ ಎಲ್ಲ ರಾಬಿ ಬೆಳೆಗಳಿಗೆ, ವಿಶೇಷವಾಗಿ ಗೋಧಿ, ಎಣ್ಣೆ ಕಾಳುಗಳು, ಬೇಳೆ ಕಾಳುಗಳು, ಮೆಕ್ಕೆಜೋಳ ಮತ್ತೆ ತರಕಾರಿಗಳಿಗೆ ಬಹಳ ಮುಖ್ಯವಾಗಿದೆ. ಮತ್ತೆ ನಮ್ಮ ರಸಗೊಬ್ಬರಗಳು ಈ ದೇಶದ ಆಹಾರ ಭದ್ರತೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ನಮ್ಮ ದೇಶದ ಗೋಧಿ ಉತ್ಪಾದನೆಯ ಕನಿಷ್ಠ 40% ಮತ್ತು ದೇಶದ ತರಕಾರಿ ಉತ್ಪಾದನೆಯ 50% ಈ ಪೂರ್ವ ಪ್ರದೇಶದಿಂದ ಬರ್ತದೆ. ಮತ್ತೆ ರಾಬಿ ತರಕಾರಿಗಳಲ್ಲಿ ವಿಶೇಷವಾಗಿ ಆಲೂಗಡ್ಡೆ, ಎಲೆಕೋಸು ಮತ್ತೆ ಹೂಕೋಸು ಮುಖ್ಯವಾಗಿದೆ. ಈ ಕಾರಣದಿಂದ ದೇಶದ ಬೇಳೆಕಾಳುಗಳ ಉತ್ಪಾದನೆಯ ಕನಿಷ್ಠ 1/4 ಭಾಗವು ನಮ್ಮ ಪೂರ್ವ ಭಾರತದಿಂದ ಬರ್ತದೆ. ಮತ್ತೆ ನಾವು ಬಿಹಾರದ ಬಗ್ಗೆ ಮಾತನಾಡೋದಾದ್ರೆ, ಬಿಹಾರದಲ್ಲಿ ಸುಮಾರು 4.5 ಲಕ್ಷ ಹೆಕ್ಟೇರ್ನಲ್ಲಿ ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸಲಾಗುತ್ತದೆ. ಮತ್ತೆ ಅದರಲ್ಲಿ ಸುಮಾರು 50% ರಬಿ ಬೇಳೆಕಾಳುಗಳು. ಆದ್ದರಿಂದ ದ್ವಿದಳ ಧಾನ್ಯಗಳನ್ನ ಬಿಹಾರದಲ್ಲಿ ಸುಮಾರು 1,01,000 ಹೆಕ್ಟೇರ್ನಲ್ಲಿ ಬೆಳೆಯಲಾಗುತ್ತೆ. ಮತ್ತೆ ಅದರಲ್ಲಿ ಹೆಚ್ಚಿನವು ಸಾಸಿವೆ ಕೃಷಿಯಾಗಿದೆ. ಆದ್ದರಿಂದ ನಾವು ಈ ಎಲ್ಲ ರಬಿ ಬೆಳೆಗಳ ಬಗ್ಗೆ ಮಾತನಾಡುವಾಗ ರೈತರ ಜೀವನೋಪಾಯಕ್ಕೆ ಮತ್ತೆ ಅವುಗಳ ಪೌಷ್ಟಿಕಾಂಶದ ಮೌಲ್ಯಕ್ಕೆ ಇವು ಬಹಳ ಮುಖ್ಯ. ಸರಿ, ಈಗ ನಾವು ನಮ್ಮ ಕೇಳುಗರ ಬಳಿಗೆ ಹೋಗೋಣ. ಮಿಸ್ಟರ್ ಅಜಯ್, ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಯನ್ನ. ನಮ್ಮ ಮುಖ್ಯ ಬೆಳೆಗಳು ಭತ್ತ ಮತ್ತು ಗೋಧಿ, ಮತ್ತು ಭತ್ತ ಮತ್ತು ಗೋಧಿ ಕೃಷಿಯಿಂದ ಹೆಚ್ಚಿನ ಇಳುವರಿಯನ್ನ ಹೇಗೆ ಪಡೆಯುವುದು ಅಂತ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ನಮ್ಮೆಲ್ಲರಿಗೂ ತಿಳಿದಿರುವುದಂತೆ ಧನ್ಯವಾದಗಳು. ಪ್ರತಿಯೊಬ್ಬ ರೈತನಲ್ಲ, ಆದರೆ ನಮ್ಮಲ್ಲಿ ಹೆಚ್ಚಿನ ರೈತರು ನಾವು ದೀರ್ಘಾವಧಿಯ ಭತ್ತವನ್ನು ಬೆಳೆಯುತ್ತೇವೆ. ಆದ್ದರಿಂದ ನಾವು ದೀರ್ಘಾವಧಿಯ ಭತ್ತದ ತಳಿಯನ್ನು ನೆಟ್ಟಾಗ ಏನಾಗುತ್ತದೆ ಅಂದರೆ, ನಾವು ಅಂತಿಮವಾಗಿ ಗೋಧಿಯನ್ನು ಬೆಳೆದಾಗ ಅದು ವಿಳಂಬವಾಗ್ತದೆ, ಅದರ ಬಿತ್ತನೆ ವಿಳಂಬವಾಗ್ತದೆ. ಇದು ಒಂದು ಕಾರಣ. ಎರಡನೇದಾಗಿ, ಗೋಧಿಯನ್ನು ಬಿತ್ತನೆ ಮಾಡಿದ ನಂತರ ಬೇಸಿಗೆ ಕಾಲವು ಸಮೀಪಿಸುತ್ತದೆ. ನೀರು ಮತ್ತು ನೀರಾವರಿ ಸೌಲಭ್ಯಗಳ ಸರಿಯಾದ ವ್ಯವಸ್ಥೆಯ ಕೊರತೆಯಿಂದಾಗಿ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತಾಪಮಾನವು ಹೆಚ್ಚಾದಾಗ ಈ ಸಮಯದಲ್ಲಿ ಒಂದು ಕಡೆ ನೀರಿನ ಕೊರತೆ ಇರ್ತದೆ ಮತ್ತು ಮತ್ತೊಂದೆಡೆ ತಾಪಮಾನವು ಹೆಚ್ಚಾಗ್ತದೆ. ಆದ್ದರಿಂದ ನಮ್ಮ ಉತ್ಪಾದನೆಯಿಂದಾಗಿ ಈ ಅಕ್ಕಿ ಮತ್ತು ಗೋಧಿ ಕೃಷಿವರಿ ಇಳುವರಿ ಕಡಿಮೆ ಆಗುತ್ತದೆ. ಹಾಗಾದರೆ ಏನು ಮಾಡಬೇಕು? ನಾವು ಸುಧಾರಿತ ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕು. ಉದಾಹರಣೆಗೆ, ನಾವು ಈಗ ಮಾತನಾಡ್ತೇವೆ ಹವಾಮಾನ ಸಹಿಷ್ಣು ವೈವಿಧ್ಯತೆ. ಗೋಧಿಯಲ್ಲಿ ಅನೇಕ ವಿಧಗಳಿವೆ. ಸಂಘಪ್ರಿಯ ಎಂದು ಕರೆಯಲ್ಪಡುವ ನಮ್ಮ ಸ್ವಂತ ರಾಜ್ಯದ ಪ್ರಭೇದಗಳಲ್ಲಿ ಒಂದನ್ನು ನಾವು ಹೊಂದಿದ್ದೇವೆ. ಇದು ಅಲ್ಪಾವಧಿಯ ತಳಿಯಾಗಿದೆ ಮತ್ತು ಬರ ಸಹಿಷ್ಣುವಾಗಿದೆ. ಅಂತೆಯೇ ಗೋಧಿಯಲ್ಲಿಯೂ ಕೆಲವು ವಿಧಗಳಿವೆ. ಅವು ಶಾಖವನ್ನು ಸಹಿಸಬಲ್ಲವು. ಇವುಗಳನ್ನು ಅನುಸರಿಸುವ ಮೂಲಕ ನಾವು ಎರಡನೇ ಬೆಳೆಯನ್ನು ನೇರವಾಗಿ ಬಿತ್ತನೆ ಮಾಡಬಹುದು. ಮತ್ತು ಮೊದಲನೇದನ್ನು ಕೊಯ್ಲು ಮಾಡಿದ ನಂತರ ಆಳವಿಲ್ಲದ ಉಳುಮೆ ಮಾಡುವ ಮೂಲಕ ಗೋಧಿಯನ್ನು ಬಿತ್ತನೆ ಮಾಡಿದರೆ, ಮತ್ತು ಅದರೊಂದಿಗೆ ನಾವು ಕಟಾವಿನ ನಂತರ ಬೆಳೆ ತ್ಯಾಜ್ಯವನ್ನು ನಿರ್ವಹಿಸಿ ಸಂಸ್ಕರಿಸಿದರೆ, ಅದರಿಂದ ಭತ್ತ ಮತ್ತು ಗೋಧಿ ಕೃಷಿಯ ನಂತರ ನಾವು ಹೆಸರು ಕಾಳುಗಳಿಗೆ ಹೋದರೆ, ಇದನ್ನು ಅನುಸರಿಸುವ ಮೂಲಕ ನಾವು ಈ ವ್ಯವಸ್ಥೆಯ ಉತ್ಪಾದಕತೆಯನ್ನು 20-30% ಹೆಚ್ಚಿಸಬಹುದು. ತಾವೀಗ ಕೇಳ್ತಾ ಇದ್ದೀರಿ ಕೃಷಿ ಚೌಪಾಲ್. ಈ ಸೆಷನ್ ನಲ್ಲಿ ನಾವು ಮಾತಾಡೋಣ ರಾಬಿ ಬೆಳೆಗಳಲ್ಲಿ ಕೀಟ ನಿರ್ವಹಣೆಯ ಬಗ್ಗೆ. ಇದ್ರ ಬಗ್ಗೆ ಕೇವಲ ನಾನು ಮಾತಾಡೋದಲ್ಲ, ನನ್ನ ಜೊತೆ ವಿಶೇಷ ಅತಿಥಿಗಳು ಸೇರ್ಕೊಂಡಿದ್ದಾರೆ. ಪರಿಚಯ ಅವರನ್ನ ಒಬ್ಬೊಬ್ಬರನ್ನಾಗಿ ಮಾಡಿಸ್ತೀನಿ. ಈಗ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಮುನುಬುಲ್ಲಾ ಸಾಹೇಬ್ರು. ಇವರು ಅಟಾಲಿ ಪಟ್ನಾದ ಕೀಟಶಾಸ್ತ್ರದ ವಿಜ್ಞಾನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜೊತೆಗೆ ಈಗ ಸೇರ್ಕೊಂಡಿದ್ದಾರೆ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪಾಲ್ ಚೌಧರಿ. ಹಿರಿಯ ವಿಜ್ಞಾನಿಯವರು ಎಂಟಾಮಾಲಜಿಯಲ್ಲಿ ICAR RCER ನಲ್ಲಿ ರಾಂಚಿನ ಬಂದಿದ್ದಾರೆ. ಸ್ವಾಗತ ಸರ್. ನಮಸ್ಕಾರ. ಮತ್ತೆ ಈಗ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ರಾಮ್ ಕೇವಲ್ ಸಾಹೇಬ್ರು. ಇವರು ಬಕ್ಸರ್ನ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞ. ಡಾಕ್ಟರ್ ರಾಮ್ ಕೇವಲ್, ತಮಗೆ ಸ್ವಾಗತ. ನಮಸ್ತೆ. ಸರಿ, ನಿಮ್ಮಿಂದಲೇ ಪ್ರಾರಂಭಿಸೋಣ. ಈಗ ಸರಿ, ಎಲ್ಲಕ್ಕೂ ಮೊದಲು ನಾವು ನಿಮ್ಮಿಂದ ತಿಳ್ಕೋಬೇಕಾದ್ದು ಏನು ಅಂದ್ರೆ, ನಾವು ನೋಡ್ತಾ ಇರ್ತೀವಿ ಸಂಗ್ರಹಣೆ ಸಮಯದಲ್ಲಿ ಧಾನ್ಯಕ್ಕೆ ಅನೇಕ ರೀತಿಯ ಕ್ರಿಮಿಕೀಟಗಳು ತಗಲ್ತವೆ. ಮತ್ತೆ ಅದರಿಂದಾಗಿ ನೀವು ರೈತ ಸೋದರರು ನಷ್ಟ ಅನುಭವಿಸ್ತಾರೆ. ಇದರ ಮ್ಯಾನೇಜ್ಮೆಂಟ್ ತಿಳಿಸಿ ಸರ್, ನಷ್ಟ ಕಡಿಮೆ ಮಾಡೋದು ಹೇಗೆ ಅಂತ. ಕೆಲವೊಮ್ಮೆ ಕೆಲವು ಕೀಟಗಳು ಹೊಲಗಳಿಂದ ನೇರವಾಗಿ ನಿಮ್ಮ ಗೋದಾಮು ಅಥವಾ ನೀವು ಸಂಗ್ರಹ ಮಾಡುವಂತಹ ಕಣಜವನ್ನ ಅವು ತಲುಪಿ ಬಿಡ್ತವೆ. ಆ ಟ್ರಾನ್ಸ್ಪೋರ್ಟೇಶನ್ ಸಮಯದಲ್ಲಿ ನಿಮ್ಮ ಧಾನ್ಯದೊಂದಿಗೆ ಬರ್ತವೆ. ಮತ್ತೆ ಕೆಲವು ಕೀಟಗಳೇನಿವೆ, ಅವು ನಿಮ್ಮ ಗೋದಾಮಿನಲ್ಲಿ ನಾವೇನು ಹಳೆಯ ಧಾನ್ಯವನ್ನ ಸಂಗ್ರಹಿಸಿ ಇಡ್ತೀವಲ್ಲ, ಆ ಹಳೆಯ ಧಾನ್ಯಗಳಿಂದ ಬಂದ್ಬಿಡ್ತವೆ. ಹಾಗಾಗಿ ಈ ವಿಷಯದಲ್ಲಿ ಬಹಳ ಮುಖ್ಯ ಏನು ಅಂತಂದ್ರೆ, ಅದನ್ನು ನಾವು ಕಟಾವು ಮಾಡಿ ಸ್ವಚ್ಛ ಮಾಡಿದ ನಂತರ
ಅದರಲ್ಲಿ ತೇವಾಂಶ ಇದೆ. ಅಂದ್ರೆ ಧಾನ್ಯದ ತೇವಾಂಶವನ್ನು ಮಾತ್ರ 10-12% ಬರುವವರೆಗೆ ಬಿಸಿಲಲ್ಲಿ ಒಣಗಿಸಬೇಕು. ಅಂದ್ರೆ ಅದರಲ್ಲಿ ತೇವಾಂಶ 10-12% ಹೆಚ್ಚು ಇರಬಾರದು. ಇದು ಒಂದು ಮುಖ್ಯ ವಿಷಯ. ಎರಡನೇದಾಗಿ, ನೀವು ಧಾನ್ಯಗಳನ್ನು ಸಂಗ್ರಹಿಸಲು ಇರುವಂತಹ ಚೀಲಗಳೇನಿವೆ, ಹೊಸ ಚೀಲಗಳನ್ನ ಬಳಸಬೇಕು. ಹಳೆಯ ಚೀಲಗಳು ಅಥವಾ ಸಂರಕ್ಷಿತ ಚೀಲಗಳನ್ನ ಬಳಸಲು ಬಯಸಿದ್ರೆ ಅವುಗಳನ್ನು ಮಾಲಥಿಯನ್ನಿಂದ ಸಂಸ್ಕರಣೆ ಮಾಡಿ ನೆರಳಿನಲ್ಲಿ ಒಣಗಿಸಿ ಮತ್ತೆ ಬಳಸಿ. ಎರಡನೇದಾಗಿ, ನಿಮ್ಮ ಶೇಖರಣಾ ಸ್ಥಳದಲ್ಲಿ ಆ ಜಾಗವನ್ನ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ನೆಲದಲ್ಲಿ ಏನಾದ್ರೂ ಬಿರುಕಿದ್ರೆ ಅಲ್ಲಿ ಕೂಡ ಕೀಟಗಳು, ಲಾರ್ವಗಳು, ಮೊಟ್ಟೆಗಳು, ಪ್ಯೂಪಾಗಳು ಬಿದ್ದಿರಬಹುದು. ಅದನ್ನ ಸ್ವಚ್ಛಗೊಳಿಸಿ ಮಾಲಾತಿಯನ್ನಿಂದ ನಿಮ್ಮ ಶೇಖರಣಾ ಸ್ಥಳವನ್ನ ತೊಳೆದು ಸ್ವಚ್ಛಗೊಳಿಸಬೇಕು. ಅಂದ್ರೆ ತೊಳೆದು ಆ ಕೀಟಗಳನ್ನು ಹೋಗಲಾಡಿಸಬೇಕು. ಅಂದ್ರೆ ಅದು ಪರಿಣಾಮಕಾರಿಯಾಗಿರುತ್ತೆ. ಈಗ ರೈತರು ಕೆಲವರು ನಮ್ ಜೊತೆ ಇದ್ದಾರೆ, ಅವರ ಪ್ರಶ್ನೆಗೆ ಉತ್ತರಿಸೋಣ. ಸಂಜೀವ್ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಸಂಜೀವ್ ಕುಮಾರ್ ಸಿಂಗ್. ಸಂಜೀವ್, ನಿಮ್ಗೆ ಸ್ವಾಗತ. ಕೇಳಿ ನಿಮ್ ಪ್ರಶ್ನೆಯನ್ನ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಫಸಲಿನಲ್ಲಿ ಕೀಟ ಬಾಧೆ ಯಾವ ಸಂದರ್ಭದಲ್ಲಿ ಯಾವ ಔಷಧಿಯನ್ನ ಬಳಸಬೇಕು? ರೈತ ಸೋದರರನ್ನ ನೋಡ್ತೀವಿ. ರೈತರು ಹೆಚ್ಚಾಗಿ ತಮ್ಮ ಹೊಲದಲ್ಲಿ ಈಗ ಒಂದೆರಡು ಕೀಟಗಳನ್ನು ಕಂಡ್ರು ಕೂಡ ಅವರು ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ತಾರೆ. ಈಗ ರೈತ ಬಾಂಧವರು ಯಾವತ್ತೂ ಕೂಡ ಇದನ್ನ ಮಾಡಲೇಬಾರದು. ಇದರಿಂದ ನಿಮ್ಗೆ ಬಹಳಷ್ಟು ನಷ್ಟ ಉಂಟಾಗಬಹುದು. ಈಗ ಪ್ರತಿ ಬೆಳೆಗೆ, ಪ್ರತಿ ಕೀಟಕ್ಕೆ ETL ಮೌಲ್ಯ ಕೊಡಲಾಗಿದೆ. ನಿಮ್ಮ ಫಸಲಿನಲ್ಲಿ ಯಾವ ಬೆಳೆಯಲ್ಲಿ ಯಾವ ಕೀಟದ ಸಂಖ್ಯೆ ಎಷ್ಟಿರುತ್ತೆ ಅದನ್ನ ನೋಡ್ಕೊಂಡೆ ನೀವು ಈ ಔಷಧಿ ಏನಿದೆ ಅದನ್ನ ನೀವು ಸಿಂಪಡಿಸಬೇಕು. ಈಗ ಉದಾಹರಣೆಗೆ, ನೀವು ಸಾಸಿವೆಯ ಬೇಸಾಯ ಮಾಡ್ತಿದ್ದೀರಿ. ಈಗ ನೀವು ನೋಡಬೇಕಾದ್ದೇನು ಅಂತಂದ್ರೆ, ಆ ಗಿಡ ಹೂ ಬಿಡುತ್ತಿರುವಂತಹ ಹಂತದಲ್ಲಿದ್ರೆ ಮತ್ತು ಆ ಫೀಡ್ ಪಾಪ್ಯುಲೇಷನ್ 15-20% ಇದೆ ಅಂತ ಆದ್ರೆ ಆಗ ಅಲ್ಲಿ ರಾಸಾಯನಿಕ ಕೀಟನಾಶಕ ಹಾಕಬೇಕು. ಡಾಕ್ಟರ್ ಜಯಪಾಲ್ ಚೌಧರಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಜಯಪಾಲ್, ಪೂರ್ವ ಪ್ರಸ್ಥಭೂಮಿ ಪ್ರದೇಶದ ಬಗ್ಗೆ ಮಾತಾಡುವಾಗ ಬೀನ್ಸ್ ಇಲ್ಲಿ ಪ್ರಮುಖ ಬೆಳೆ. ಆದ್ರೆ ಈ ಬೀನ್ಸಿನ ಯಾವ ವಿಧವನ್ನ, ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡಿದ ಟಾಪಿಕ್ ಅಂದ್ರೆ ಈ ಏರಿಯಾದಲ್ಲಿ ಕೀಟ ನಿರ್ವಹಣೆ ಹೇಗೆ ಮಾಡೋದು ಅಂತ. ನೋಡಿ, 2 ವಿಧದ ವಿಧಗಳಿವೆ. ಒಂದು ಬಳ್ಳಿ, ಇನ್ನೊಂದು ಬುಷ್ ಬೀನ್ಸ್. ಬಳ್ಳಿಯ ಪ್ರಭೇದಗಳಲ್ಲಿ ಸ್ವರ್ಣ ಉತ್ಕೃಷ್ಟವೂ ಒಂದು. ಇದು ದೀರ್ಘಕಾಲೀನ ಬೆಳೆಯಾಗಿದೆ. ನೀವು ಅದನ್ನು ಸರಿಯಾದ ಸಮಯದಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೆಟ್ಟರೆ ನೀವು ಸ್ವರ್ಣ ಉತ್ಕೃಷ್ಟವನ್ನು ಬೆಳೆಯಲು ಆಯ್ಕೆ ಮಾಡಬೇಕು. ನೆಟ್ಟ 90 ದಿನಗಳ ನಂತರ ಬೆಳೆ ಹೂ ಬಿಡಲು ಪ್ರಾರಂಭಿಸುತ್ತದೆ. ಮೊದಲ ಕೊಯ್ಲು 120 ದಿನಗಳಲ್ಲಿ ಮಾಡಬಹುದು. ಈ ತಳಿಯ ಇಳುವರಿ ತುಂಬಾ ಉತ್ತಮವಾಗಿದೆ. ಈ ತಳಿಯಿಂದ ನೀವು 135-140 ಟನ್ ಹಸಿರು ಬೀನ್ಸ್ ಇಳುವರಿಯನ್ನ ಪಡೆಯಲು ಸಾಧ್ಯವಾಗುತ್ತೆ. ಒಂದು ಸ್ವರ್ಣಪೂರ್ಣ, ಇನ್ನೊಂದು ಸ್ವರ್ಣ ವಿಶಿಷ್ಟ. ಈ ಪ್ರಭೇದಗಳು ಬೇಗನೆ ಹೂ ಬಿಡುತ್ತವೆ. ಇದು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾಗಿವೆ. ಆದ್ದರಿಂದ ಸೋಂಕು ಮತ್ತು ರೋಗಗಳು ಕಡಿಮೆ. ಇದು ರೈತರಿಗೆ ಪ್ರಯೋಜನಕಾರಿಯಾಗಿದೆ. ನಾವು ಬುಷ್ ಬೀನ್ಸ್ ಬಗ್ಗೆ ಮಾತನಾಡುವಾಗ ಮತ್ತು ರೈತರು ಬಿಳಿ ಬೀನ್ಸ್ ಅನ್ನು ಬಯಸಿದ್ರೆ ಸ್ವರ್ಣ ರಿತುವರ್ ತಳಿಯನ್ನ ಅಭಿವೃದ್ಧಿಪಡಿಸಲಾಯಿತು. ನೀವಿದನ್ನು ಯಾವಾಗ ಬೇಕಾದರೂ ಬೆಳೆಸಬಹುದು. ನೀವು ಅವುಗಳನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ನೆಡಬಹುದು ಮತ್ತಿದು ಉತ್ತಮ ಇಳುವರಿಯನ್ನ ನೀಡುತ್ತೆ. ನಂತರ ಅರ್ಕಾ ವಿಜಯ್ ಇದೆ. ಇದು ಬೆಂಗಳೂರು ತಳಿಯಾಗಿದೆ. ಈ ಪ್ರಭೇದಗಳನ್ನ ಪ್ರಸ್ಥಭೂಮಿಗಳಲ್ಲೂ ನೆಡಬಹುದು. ನೀವು ಈ ಪ್ರಭೇದಗಳನ್ನ ಬಳಸಬಹುದು. ಮತ್ತು ಈಗ ಈ ಬೆಳೆಗಳಲ್ಲಿನ ಕೀಟಗಳ ಬಗ್ಗೆ ನಾವು ಇವುಗಳನ್ನ ಸುರಕ್ಷಿತ ಸಮಯದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನೆಟ್ರೆ ಕಿವಿಗೊಂಬೆಗಳು ಎಂದು ಕರೆಯಲ್ಪಡುವ ಕೀಟಗಳಿಂದ ಸೋಂಕು ಉಂಟಾಗಬಹುದು. ಬೇವು ಆಧಾರಿತ ಕೀಟನಾಶಕಗಳಾದ ಅಜಾಡಿರಾಚ್ಟಿನ್ ನಂತಹ 1 ಲೀಟರ್ ನೀರಿಗೆ 10,000 ppm ದ್ರಾವಣವನ್ನ 4 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದ್ರೆ ಕಿವಿ ಹುಳುಗಳ ಬಾಧೆ ನಿವಾರಣೆಯಾಗುತ್ತೆ. ಮೊದಲ ಬೆಳೆಗೆ ಹೆಚ್ಚು ಕಾಯಿ ಕೊರೆಯುವ ಹುಳುಗಳ ಬಾಧೆ ಇರುತ್ತೆ. ನಂತರ ನಿಯಂತ್ರಿಸಲು ಫ್ಲುಬೆಂಡಿಯಾಮೈಡ್ 39.35% SC ಸೂತ್ರೀಕರಣ ಲಭ್ಯವಿದೆ. ಅಗತ್ಯವಿದ್ದಾಗ ರೈತರು ಪ್ರತಿ ಲೀಟರ್ ನೀರಿಗೆ 0.4 ಮಿಲಿಲೀಟರ್ ದ್ರಾವಣದೊಂದಿಗೆ ದ್ರಾವಣವನ್ನ ಸಿಂಪಡಿಸಬಹುದು. ಸರಿ, ಕೆಲವು ರೈತರು ನಮ್ ಜೊತೆಗಿದ್ದಾರೆ. ಈಗ ನೀಲಂ ನಮ್ ಜೊತೆ ಸೇರ್ಕೊಂಡಿದ್ದಾರೆ. ನೀಲಂ, ಸ್ವಾಗತ ನಿಮ್ಗೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ. ನನ್ನ ಪ್ರಶ್ನೆ ಅಂದ್ರೆ, ನಾವು ಕಡಲೆ ಮತ್ತು ತೊಗರಿ ಬೆಳೆಯುತ್ತೇವೆ. ಪಾಡ್ ರಚನೆ ಸಮಯದಲ್ಲಿ ಕೀಟಗಳ ದಾಳಿ ಸಂಭವಿಸುತ್ತದೆ. ಇದಕ್ಕೆ ಪರಿಹಾರವನ್ನ ಸೂಚಿಸಿ. ಬೀಜ ತಿನ್ನುವ ಕೀಟಗಳು ದಾಳಿ ಮಾಡ್ತವೆ. ಅದು ಕಡಲೆ ಅಥವಾ ತೊಗರಿ ಬೇಳೆ ಆಗಿರಲಿ, ಈ ಕೀಟಗಳು ಸರ್ವಭಕ್ಷಕವಾಗಿವೆ. ಇದರರ್ಥ ಈ ಬೆಳೆಗಳನ್ನು ಹೊರತುಪಡಿಸಿ ನಾವು ಅವುಗಳನ್ನ ಟೊಮೆಟೊ, ಮೆಣಸಿನಕಾಯಿ ಮತ್ತು ಎಲ್ಲೆಡೆ ನೋಡುತ್ತೇವೆ. ಈ ಕೀಟದ ವೈಜ್ಞಾನಿಕ ಹೆಸರು ಹೆಲಿಕೋವೆರ್ಪಾ ಆರ್ಮಿಗೆರಾ. ಇದನ್ನು ತಡೆಗಟ್ಟಲು 30-35% ಹೂ ಬಿಡುವಿಕೆ ಸಂಭವಿಸಿದಾಗ ಮತ್ತು ಕಾಯಿಗಳು ರೂಪುಗೊಳ್ಳಲು ಪ್ರಾರಂಭಿಸಿದಾಗ ಕೀಟನಾಶಕಗಳ ಮೊದಲ ಸಿಂಪಡಣೆಯನ್ನು ಮಾಡಬೇಕು. ನಾವು ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಕಳೆ ತೆಗೆಯುವಾಗ ಮಾಡಬೇಕಾದ ಮೊದಲ ಕಳೆ ತೆಗೆಯುವಿಕೆ ಇದು. ಎರಡನೆಯದು, ಇದಕ್ಕಾಗಿ ಒಂದು ನಿರ್ದಿಷ್ಟ ಜೈವಿಕ ನಾಶಕ ಕಳೆನಾಶಕವಾಗಿದೆ. ಅದು HANPV
ನಿಯಂತ್ರಣಕ್ಕಾಗಿ ಪ್ರತಿ ಪಾಳು ಭೂಮಿಗೆ 250 ಮಿಲಿಲೀಟರ್ ಬಳಸಿ. HANPV ಲಭ್ಯವಿಲ್ಲದಿದ್ದರೆ ಬೀಟಿ ಪುಡಿ ಲಭ್ಯವಿದೆ. ಪ್ರತಿ ಪಾಳು ಭೂಮಿಗೆ 400 ಗ್ರಾಂ ಬೀಟಿ ಪುಡಿಯನ್ನು ಬಳಸಿ ನಿಯಂತ್ರಣ ಮಾಡಬೇಕು. ಬೀಜಗಳು ರೂಪುಗೊಳ್ಳಲು ಪ್ರಾರಂಭಿಸಿದಾಗ 30% ನಂತರ ಈ ಕೀಟದ ಬಾಧೆಯು ಬೀಜಗಳಲ್ಲಿ ತುಂಬಾ ಹೆಚ್ಚಾಗಿದ್ರೆ ನಾವು ರಾಸಾಯನಿಕ ಕೀಟನಾಶಕಗಳಲ್ಲಿ ಒಂದಾದ ರಾಸಾಯನಿಕ ಕೀಟನಾಶಕವನ್ನು ಬಳಸಬೇಕಾಗುತ್ತೆ. ಕಾಯಿಗಳಲ್ಲಿ ಸೋಂಕು ತುಂಬಾ ಹೆಚ್ಚಾಗಿದ್ರೆ ನಂತರ ನೀವು ಮಾರುಕಟ್ಟೆಯಲ್ಲಿ ಲ್ಯಾಂಬ್ಡಾ ಸಯಲೋತ್ರಿನ್ ಎಂಬ ಕೀಟನಾಶಕವನ್ನು ಪಡೆಯುತ್ತೀರಿ. ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ಬಳಸಿ ನೀವು ಕಡಲೆ ಮತ್ತು ತೊಗರಿಯಲ್ಲಿನ ಕೀಟವನ್ನು ತೊಡೆದು ಹಾಕಬಹುದು. ಸರಿ, ಮತ್ತೆ ಡಾಕ್ಟರ್ ರಾಮ್ ಕೇವಲ್ ಸರ್, ಈಗ ನೀವು ಹೇಳಿ ಸರ್. ಕೀಟ ನಿರ್ವಹಣೆಯಲ್ಲಿ 2 ನಿರ್ವಹಣೆನ ನಾನು ಕೇಳ್ತಾ ಇದ್ದೀನಿ ಈಗ, ಏಕೀಕೃತ ಮತ್ತು ಜೈವಿಕ ಕೀಟ ನಿರ್ವಹಣೆ. ಬಹಳ ಚರ್ಚೆ ನಡೀತಾ ಇದೆ ಸರ್. ಇದು ಏನ್ ಸರ್, ಮತ್ತೆ ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಬೆಳೆ ಉತ್ಪಾದನೆ ಮತ್ತು ಬೆಳೆ ಸಂರಕ್ಷಣೆಯ ನಡುವೆ ಒಂದು ಸಂಘಟಿತ ವ್ಯವಸ್ಥೆ ಇದೆ. ಮತ್ತೆ ಅದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಮೇಲೆ ದಾಳಿ ಮಾಡುವ ಕೀಟಗಳನ್ನು ನಿಯಂತ್ರಿಸಲು ಯಾಂತ್ರಿಕ, ಜೈವಿಕ ಮತ್ತು ರಾಸಾಯನಿಕೇತರ ವಿಧಾನಗಳು ಸೇರಿದಂತೆ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ನಾವು ಬಳಸುವ ರೀತಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ಬೆಳೆ ರಕ್ಷಣೆಯನ್ನು ಹೇಗೆ ಸಂಘಟಿಸುವುದು, ಆರ್ಥಿಕವಾಗಿ ಅಗ್ಗದ ರೀತಿಯಲ್ಲಿ, ಪರಿಸರದ ದೃಷ್ಟಿಕೋನದಿಂದ ಸಾಮಾಜಿಕವಾಗಿ ಸ್ವೀಕಾರಾರ್ಹ ಮತ್ತು ಸುರಕ್ಷಿತ. ಆದ್ದರಿಂದ ಇವೆಲ್ಲವನ್ನ ಸಂಯೋಜಿಸಿ ಕೀಟದ ಆರ್ಥಿಕ ಮಿತಿ ಹೆಚ್ಚಾಗದಂತೆ ಮತ್ತೆ ಕೀಟಗಳು ಆರ್ಥಿಕ ಮಿತಿಗಿಂತ ಕೆಳಗಿರುವಂತೆ ನಾವು ಅವುಗಳನ್ನು ಬಳಸ್ತೇವೆ. ಏಕೆಂದ್ರೆ ಕೀಟಗಳು ನಮ್ಮ ಹೊಲಗಳಲ್ಲಿ ಉಳಿಯುವುದು ಮುಖ್ಯ. ಅವು ನಮ್ಮ ಆದ್ಯತೆಯ ಒಂದು ಭಾಗವಾಗಿದೆ. ನಾವು ಅವುಗಳನ್ನು ತೊಡೆದು ಹಾಕಲು ಸಾಧ್ಯವಿಲ್ಲ, ಮತ್ತೆ ನಾವು ಅವುಗಳನ್ನು ತೊಡೆದು ಹಾಕಲು ಬಯಸೋದು ಇಲ್ಲ. ಅವರ ಸಂಖ್ಯೆ ಹೆಚ್ಚಾಗಬೇಕು ಅಂದರೆ ನಾವು ಆರ್ಥಿಕ ನಷ್ಟವನ್ನು ಅನುಭವಿಸ್ತೇವೆ. ಅವರು ನಮ್ಮ ಆದ್ಯತೆಯ ಒಂದು ಭಾಗವಾಗಿದ್ದಾರೆ. ಎರಡನೇದಾಗಿ ಜೈವಿಕ ನಿಯಂತ್ರಣದಲ್ಲಿ ನಾವು ಕೀಟನಾಶಕಗಳನ್ನು ಬಳಸೋದಿಲ್ಲ. ಮಣ್ಣಿನಲ್ಲಿ ನಮ್ಮಲ್ಲಿ ಸ್ನೇಹಪರ ಶಿಲೀಂಧ್ರಗಳು, ಸ್ನೇಹಪರ ಬ್ಯಾಕ್ಟೀರಿಯಾ, ಸ್ನೇಹಪರ ವೈರಸ್, ಸ್ನೇಹಪರ ನಮಟೋಡ್ಗಳಿವೆ. ಈ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸಲು ನಾವು ಇವೆಲ್ಲವನ್ನು ಬಳಸ್ತೇವೆ. ಇದನ್ನು ನಾವು ಜೈವಿಕ ನಿಯಂತ್ರಣ ಮಾಡ್ತೇವೆ. ಆದ್ದರಿಂದ ಇದಕ್ಕಾಗಿಯೇ ನಾವು ಶಿಲೀಂಧ್ರಗಳಲ್ಲಿ ಮೆಟಾರಿಜಿಯಂ ಅನ್ನು ಹೊಂದಿದ್ದೇವೆ. ಬ್ಯಾಕ್ಟೀರಿಯಾದಲ್ಲಿ ಬೀಟಿ ಪುಡಿ ಇದೆ, ನಾವು ಅದನ್ನು ಬಹಳ ಸುಲಭವಾಗಿ ಬಳಸ್ತೇವೆ. ನಾವು ಅದನ್ನು ಪರಾವಲಂಬಿಗೆ ಸೂಕ್ತವಾಗಿ ಸಹ ಬಳಸಬಹುದು. ಇದು ಪರಾವಲಂಬಿಗೆ ಯಾವುದೇ ಹಾನಿ ಮಾಡೋದಿಲ್ಲ ಮತ್ತೆ ಸ್ನೇಹಪರ ಜೀವಿಗೆ ಹಾನಿ ಮಾಡ್ತದೆ ಸರ್. ಸರಿ, ನನ್ನ ಪ್ರಶ್ನೆನೂ ಆಯ್ತು ಸರ್. ಆದ್ರೆ ನಮ್ಮ ರೈತ ಸೋದರಿಗೆ ಹೆಚ್ಚಿನ ಪ್ರಶ್ನೆಗಳು ಶೈಲೇಂದ್ರ ಅವರಿಗೆ ಸೇರ್ಕೊಂಡಿದ್ದಾರೆ. ಶೈಲೇಂದ್ರ ಅವರೇ, ನಿಮ್ಮ ಪ್ರಶ್ನೆ ಕೇಳಿಗ. ನಮಸ್ಕಾರ ಸರ್. ನನ್ನ ಬೆಳೆಗಳಾದ ಗೋಧಿ, ಆಲೂಗಡ್ಡೆ ಮತ್ತು ಕಡಲೆ ಇಲಿಗಳಿಂದ ಪೀಡಿತ ಆಗಿದೆ. ದಯವಿಟ್ಟು ಅದಕ್ಕೆ ಪರಿಹಾರ ಹೇಳಿ ಸರ್. ಎಲ್ಲೆಲ್ಲಿ ಇಲಿಗಳಿವೆಯೋ ಅಲ್ಲಿ ರಂಧ್ರಗಳು ಕಂಡು ಬಂದರೆ ಮೊದಲ ದಿನವೇ ಅವುಗಳನ್ನು ಮಾಡಬೇಕು. ಎರಡನೇ ದಿನ ಇಲಿಗಳು ಹೊರಗೆ ಬಂದಾಗಲೆಲ್ಲ ರಂಧ್ರಗಳನ್ನು ನಾವು ನೋಡ್ತೇವೆ. ಅದರಿಂದ ಎರಡನೇ ದಿನ ನಾವು ಏನು ಮಾಡ್ತೇವೆ ಅಂದರೆ, ಎಲ್ಲಿ ರಂಧ್ರವಿದೆಯೋ ಅಲ್ಲಿ ನಾವು ಲಿನ್ಸೀಡ್ ಅಥವಾ ಗೋಧಿ ಧಾನ್ಯವನ್ನು ಇಡ್ತೇವೆ. ಇದರಿಂದ ಇಲಿ ಅದನ್ನು ತಿನ್ನುತ್ತದೆಯೇ ಅಥವಾ ಇಲ್ಲವೇ ಅಂತ ನಮಗೆ ತಿಳಿಯುತ್ತದೆ. ಏಕೆಂದರೆ ನೀವು ಅದನ್ನು ಮೊದಲ ದಿನ ಇಟ್ಕೊಂಡ್ರೆ ಅದನ್ನು ವಿಷದಂತೆ ಬೆರೆಸಿದ್ರು ಸಹ ಅದು ಏಕೆ ತಿನ್ನೋದಿಲ್ಲ. ಮೂರನೇ ದಿನ ನಾವು ಅದನ್ನು 2 ದಿನಗಳವರೆಗೆ ಹೀಗೆ ಇಡ್ತೇವೆ. ಲಿನ್ಸೀಡ್ ಅಥವಾ ಧಾನ್ಯವನ್ನು ಮಾತ್ರ ಇರಿಸಿ ಅದಕ್ಕೆ ಆಹಾರವನ್ನು ಹಾಕ್ತೇವೆ. ಮತ್ತು ಮೂರನೇ ದಿನ ನೀವು ಏನು ಮಾಡ್ತೀರಿ ಅಂದರೆ, ಲಿನ್ಸೀಡ್ ಅಥವಾ ಗೋಧಿ ಧಾನ್ಯದಲ್ಲಿ ನೀವು 98 ಭಾಗಗಳ ಸತುವಿನ ಫಾಸ್ಫೇಟ್ಗಳನ್ನು ಬೆರೆಸ್ತೀರಿ. ಮತ್ತು ಅದರಲ್ಲಿ ನೀವು 98 ಭಾಗ ಲಿನ್ಸೀಡ್ ಮತ್ತು 2 ಭಾಗ ಸತುವಿನ ಫಾಸ್ಫೇಟನ್ನು ಮಿಶ್ರಣ ಮಾಡ್ತೀರಿ. ಮತ್ತು ಮಿಶ್ರಣಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಮತ್ತು ಅವುಗಳನ್ನು ಹೊಲದ ಪ್ರತಿಯೊಂದು ರಂಧ್ರದಲ್ಲಿ ಇರಿಸಿ ಇಲಿಗಳು ವಿಷಪೂರಿತ ಆಹಾರವನ್ನು ತಿಂದು ಸಾಯ್ತವೆ. ಸರ್, ನಾವು ಬಿಹಾರದ ರಾಬಿ ಬೆಳೆಗಳ ಬಗ್ಗೆ ಮಾತನಾಡುವಾಗ ಮೆಕ್ಕೆಜೋಳ ಬಹಳ ಮುಖ್ಯವಾಗಿದೆ. ಮೆಕ್ಕೆಜೋಳ ಕೃಷಿಯಲ್ಲಿ ಕೀಟ ನಿರ್ವಹಣೆಯನ್ನ ದಯವಿಟ್ಟು ವಿವರಿಸಬಹುದಾ? ರಬಿ ಬೆಳೆಗಳಲ್ಲಿ ಖಾರಿಫ್ಗೆ ಹೋಲಿಸಿದರೆ ಕಡಿಮೆ ಕೀಟಗಳ ದಾಳಿ ಇರುತ್ತೆ. ಸೈನ್ಯ ಕೀಟ ಅಂದ್ರೆ ಡಾಕ್ಟರು ಇದನ್ನು ಫಾಲ್ ಆರ್ಮಿ ವರ್ಮ್ ಅಂತ ಕರೀತಾರೆ. ಆ ಹೆಸರಿನಿಂದ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ. ಈಗ ಫಾಲ್ ಆರ್ಮಿ ವರ್ಮ್ ದಾಳಿ ಬಿಹಾರದಲ್ಲಿ ಬಹಳ ಜಾಸ್ತಿ ಕಂಡು ಬರ್ತಾ ಇದೆ. ಈ ಕೀಟ ತುಂಬಾ ಹಳೆ ಕೀಟನಲ್ಲ. ಇದು 1998 ಸುಮಾರಿಗೆ ಅಮೆರಿಕಾದಿಂದ ನಮ್ಮ ದೇಶಕ್ಕೆ ಬಂದಿತ್ತು. ಮತ್ತೆ ಈ ಕೀಟದ ಅತಿ ದೊಡ್ಡ ಗುಣ ಅಂತಂದ್ರೆ ಅದು ಆಹಾರಕ್ಕಾಗಿ ಒಂದು ರಾತ್ರಿಯಲ್ಲಿ 100 ಕಿಲೋಮೀಟರ್ ವರೆಗೆ ಪ್ರಯಾಣಿಸ್ತದೆ. ಮತ್ತೆ ಇದರ ಸಂತಾನೋತ್ಪತ್ತಿ, ಒಂದು ಹೆಣ್ಣು ಕೀಟ ಸುಮಾರು 800ರಿಂದ 1000 ತನಕ ಮೊಟ್ಟೆಗಳನ್ನ ಇಡುತ್ತೆ. ಪ್ರತಿ ವಾರ, ಪ್ರತಿ 2 ದಿನಗಳು ಅಥವಾ 4 ದಿನಗಳಿಗೊಮ್ಮೆ ಬೆಳೆಯನ್ನ ಪರಿಶೀಲಿಸಿ ಮತ್ತೆ ಈ ಕೀಟಕ್ಕೆ ಕೆಲವು ಫೆರೋಮೋನ್ ಟ್ರ್ಯಾಕ್ಗಳನ್ನು ಕೂಡ ಹಾಕಬಹುದು. ಈಗ ಈ ಮೆಕ್ಕೆಜೋಳದ ಮೇಲೆ ದಾಳಿ ಮಾಡುವ ಪ್ರಮುಖ ಕೀಟಗಳು ಇವು ಜರ್ಮಿನೇಟ್ ಆಗುತ್ತವೆ. ಇದಕ್ಕೆ ಜಡುಕತ್ವ ಅಂತ ಕರೀತಾರೆ. ಈಗ ಕೊಂಬೆಗಳು ಮೃದುವಾಗಿರುವಾಗ ಅವು ಜರ್ಮಿನೇಟ್ ಆಗ್ತವೆ. ಆ ಕೀಟ ಏನಿದೆ, ಆ ಲಾರ್ವಾ ಏನಿದೆ, ಅದು ನೆಲದ ಮೇಲ್ಮೈಯಿಂದಲೇ ಮೆಕ್ಕೆಜೋಳದ ಗಿಡವನ್ನ ಕೊಲ್ಲುತ್ತೆ. ಎರಡನೇದಾಗಿ ಇದರಲ್ಲಿ ಗೆದ್ದಲುಗಳ ಪ್ರಕೋಪ ಕೂಡ ಇರುತ್ತೆ. ಇದರಲ್ಲಿ ಎಫಿಡ್ನ ಪ್ರಕೋಪ ಕೂಡ ಇರುತ್ತೆ. ಇದರಲ್ಲಿ ಕಾಂಡ ಕೊರಕದ ಸಮಸ್ಯೆ ಕೂಡ ಇರುತ್ತೆ. ಮತ್ತೆ ಅತ್ಯಂತ ಮುಖ್ಯವಾದುದು ಈ ಫಾಲ್ ಆರ್ಮಿ ವರ್ಮ್, ಇದರ ಸಮಸ್ಯೆ ಇರುತ್ತೆ.
ಈಗ ನೋಡಿ, ರೈತರು ಪ್ರತಿ ಒಂದೊಂದು ಕೀಟಕ್ಕೆ ನಿಯಂತ್ರಣ ತಂತ್ರಗಳನ್ನು ಅಳವಡಿಸಿದ್ರೆ ಅದು ಅವರಿಗೆ ಬಹಳ ದುಬಾರಿ ಆಗಬಹುದು. ಈಗ ಹಾಗಾಗಿ IPM ಪ್ಯಾಕೇಜ್ ಏನಿದೆ ಸಮಗ್ರ ಕೀಟ ನಿಯಂತ್ರಣದ ಬಗ್ಗೆ ಮಾತಾಡುತ್ತೆ. ಹಾಗಾಗಿ ಈಗ ಪ್ರತಿ ಬೆಳೆಗೆ ಸಮಗ್ರ ಕೃಷಿ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈಗ ರೈತ ಬಾಂಧವರು ಆರಂಭದಲ್ಲಿ ಮೆಕ್ಕೆಜೋಳ ಬಿತ್ತುವಾಗ ಅವರು ತಮ್ಮ ಹೊಲಗಳನ್ನ ಚೆನ್ನಾಗಿ ಉಳುಮೆ ಮಾಡಬೇಕು. ಈ ಕಟ್ವರ್ಮಿನ ಚಿಕ್ಕ ಹಂತ ಏನಿದೆ ಅದು ನೆಲದ ಒಳಗಿರುತ್ತೆ, ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ, ಸೂರ್ಯನ ಬಿಸಿಲಿನಿಂದ ಸಾಯ್ತವೆ. ಅದರಲ್ಲಿ ಮತ್ತೆ ಪರಭಕ್ಷಗಳು ಬಂದು ಆ ಲಾರ್ವಾಗಳನ್ನು ಪ್ಯೂಪಾವನ್ನು ತಿಂದ್ಬಿಡ್ತವೆ. ಹಾಗಾಗಿ ಅದ್ರ ಮೇಲೆ ಒಂದು ನಿಯಂತ್ರಣ ಆಗಿಬಿಡುತ್ತೆ. ಎರಡನೇದು, ಆ ಬೆಳೆ ನೆಟ್ಟು ಅದೊಂದು ನಿರ್ದಿಷ್ಟ ಹಂತದಲ್ಲಿ ಬಂದ್ಬಿಟ್ರೆ, ಈ ಸ್ಟೇಜ್ ಅಲ್ಲಿ ಬಂದ್ರೆ ಬೇವಿನ ಕೀಟನಾಶಕಗಳಿವೆ, BTಯ ಅನೇಕ ಸೂತ್ರೀಕರಣಗಳಿವೆ, ಮಾರುಕಟ್ಟೆಗಳಲ್ಲಿ ಅದು ಸಿಗತ್ತೆ. ಈ ಬ್ಯಾಕ್ಟೀರಿಯಾ ಅಥವಾ ಜೀವಾಣು ಏನಿವೆ ಅವುಗಳನ್ನ ಬಳಸ್ಕೋಬಹುದು. ಕೆಲವು ಮತ್ತೆ ಈ ಶಿಲೀಂಧ್ರಗಳಿಂದ ಕೂಡ ಕೂಡಿವೆ, ಬ್ಯಾಬುರಿಯಾ, ಅವುಗಳನ್ನ ಬಳಸ್ಕೋಬಹುದು. ಈಗ ಕೆಲವು ಬ್ಯಾಕ್ಯುಲೋ ವೈರಸ್ ಇವೆ, NPV ಅದನ್ನು ಬಳಸುತ್ತೆ, ಅದನ್ನು ಕೂಡ ಬಳಸಬಹುದು. ಈಗ ನೋಡಿ, ತಾವು ಕೃಷಿ ಚೌಪಾಲನ್ನ ಕೇಳ್ತಾ ಇದ್ದೀರಿ. ಕೃಷಿ ಚೌಪಾಲ್ನ ಈ ಹಂತದಲ್ಲಿ ತಾವು ಕೇಳಬೇಕಾದದ್ದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಈ ಸೆಷನ್ ನ ವಿಷಯ ರಬಿ ಬೆಳೆಗಳಲ್ಲಿ ರೋಗ ಮತ್ತು ಕಳೆಗಳ ನಿರ್ವಹಣೆ ಬಗ್ಗೆ. ಮತ್ತೆ ನನ್ನ ಜೊತೆಗೆ ಈ ವಿಷಯದ ಬಗ್ಗೆ ಸೇರ್ಕೊಂಡಿದ್ದಾರೆ ವಿಶೇಷ ಅತಿಥಿ. ನಾನು ಪರಿಚಯಿಸ್ತಾ ಇದ್ದೀನಿ ಡಾಕ್ಟರ್ ಸಂಜೀವ್ ಕುಮಾರ್ ಅವರನ್ನ. ಇವರು HOD ಬೆಳೆ ಸಂಶೋಧನೆ ICAR RCAR ಪಟ್ನಾದಲ್ಲಿ. ಡಾಕ್ಟರ್ ಸಂಜೀವ್, ಸ್ವಾಗತ ತಮ್ಗೆ. ನನ್ನ ಜೊತೆ ಈಗ ಚರ್ಚೆಯಲ್ಲಿ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಅಭಿಷೇಕ್ ದುಬೆ ಅವರು. ಇವರು ICAR RCAR ಪಟ್ನಾದ ಅಲ್ಲಿನ ವಿಜ್ಞಾನಿಯವರು. ಸ್ವಾಗತ ಸರ್ ತಮ್ಗೆ. ಮತ್ತೆ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಕುಮಾರಿ ಶುಭಾ. ಅವರು ತರಕಾರಿ ವಿಜ್ಞಾನದಲ್ಲಿ ಪರಿಣತಿ ಹೊಂದಿದ್ದಾರೆ. ಇವರು ಪಟ್ನಾದ ICAR RCAR ನಿಂದ. ಈಗ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಸ್ವಾಗತ ಮೇಡಮ್. ಎಲ್ಲಕ್ಕೂ ಮೊದಲು ಡಾಕ್ಟರ್ ಸಂಜೀವ್, ನಿಮ್ ಬಳಿಗೆ ಬರ್ತಾ ಇದ್ದೀನಿ. ಸರ್, ಗೋಧಿಯಲ್ಲಿ ಕಳೆ ಬಹಳ ಸಾಮಾನ್ಯ ವಿಷಯ, ಆದ್ರೆ ಅಷ್ಟೇ ನೋವಿನಿಂದ ಕೂಡಿದೆ. ಅದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತೀವಿ ನಾವು. ಸರ್, ಇದನ್ನ ಹೇಗೆ ದೂರ ಮಾಡೋದು? ಈಗ ನೋಡಿ, ಗೋಧಿಯಲ್ಲಿ ಕಂಡುಬರುವ ಪ್ರಮುಖ ಜಾತಿಗಳು ಅಂತಂದ್ರೆ ಅವು ಫೆಲರಿಶ್ ಮೈನರ್, ಇದನ್ನು ಗೋಧಿಯ ಮಾಮ ಅಥವಾ ಗುಳ್ಳಿದಂಡ ಅಂತ ಕರೀತಾರೆ. ಹಳದಿ ಸಿಂಜಿ ಇದೆ, ಬಿಳಿ ಸಿಂಜಿ ಇದೆ, ಕೃಷ್ಣ ನೀಲ್ ಇದೆ, ಮತ್ತೆ ಮಾಕೋಯ್ ಅಂತಿದೆ. ಇವೆಲ್ಲ ನೋಡಿ ಮುಖ್ಯ ಪ್ರಭೇದಗಳು. ಮತ್ತೆ ಇದರ ಜೊತೆ ಈ ಹುಲ್ಲು ಪ್ರಭೇದದ ಕಳೆಗಳೇನಿವೆ, ಧೂಪ್ ಘಾಸ್ ಇರ್ಬೋದು, ಮೋತಾ ಹುಲ್ಲು ಇರ್ಬೋದು, ಇವು ಭಾರಿ ಪ್ರಮಾಣದಲ್ಲಿ ಬರ್ತವೆ. ಮತ್ತೆ ನೋಡಿ, ಬಿಹಾರ ಮತ್ತು ಪೂರ್ವ ಭಾರತ ಸುಮಾರು ಒಂದೇ ಪರಿಸ್ಥಿತಿಯಲ್ಲಿ ಬರೋದ್ರಿಂದ ಇಲ್ಲೇನಿದೆ ಈ ಗೋಧಿಯ ಪ್ರಮಾಣ ಮತ್ತೆ ಗೋಧಿಯ ವಿವಿಧ ಪ್ರಜಾತಿಗಳೇನಿವೆ ಅವು ಭಾರಿ ಪ್ರಮಾಣದಲ್ಲಿ ಬರ್ತವೆ. ಹಾಗಾಗಿ ನಾವು ಇದರ ಜಂಟಿ ಪ್ರಯತ್ನ ಮಾಡಬೇಕಾಗುತ್ತದೆ. ನಾವು ಗೋಧಿಯನ್ನು ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದ 72 ಗಂಟೆಗಳ ಒಳಗೆ ಒಂದು ಔಷಧ ಇದೆ, ಪೆಂಡಿಮೆಥಲಿನ್ ಅಂತ. ಆದ್ರೆ ಇದನ್ನ 72 ಗಂಟೆಗಳ ಒಳಗೆ ಕೊಡಬೇಕು. ಇದರ ನಂತರವೂ ಇದು 25ರಿಂದ 30 ದಿನಗಳಲ್ಲಿ ಬಂತು ಅಂತಾದ್ರೆ ಒಂದು ಔಷಧಿ ಬರುತ್ತೆ. ಇದರಲ್ಲಿ ಸಲ್ಫೋಸಲ್ಫ್ಯೂರಾನ್ ಮತ್ತು ಮೆಟ್ಯೂಲ್ಸುರಾನ್ ಸಂಯೋಜನೆ ಇದೆ. ಸಲ್ಫ್ಯೂರಾನ್ ಮತ್ತು ಮೆಟ್ಸಲ್ಫ್ಯೂರಾನ್ ಅದ್ದು ಇದನ್ನು ಎಕರೆಗೆ 40 ಗ್ರಾಂನಂತೆ ಸಿಂಪಡಿಸಲಾಗುತ್ತೆ, ಸ್ಪ್ರೇ ಮಾಡಲಾಗುತ್ತೆ. ಇದು ಎಂತ ಔಷಧಿ ಅಂದ್ರೆ ಇದು ಹುಲ್ಲಿನ ಜಾತಿಗಳಾದ ಅಗಲ ಎಲೆ ಮತ್ತು ಕಿರಿದು ಎಲೆಯ ಕಳೆಗಳೇನಿವೆ ಎರಡೂ ಬೀಡಿಗಳನ್ನ ಅದು ನಿಯಂತ್ರಿಸುತ್ತೆ. ಅದನ್ನು ಇದು ಕಂಟ್ರೋಲ್ ಮಾಡಿಬಿಡುತ್ತೆ. ಇದರ ಜೊತೆ ಇತರ ಪ್ಲಸ್ ಏನಿದೆ, ಅದು 60 ದಿನಗಳಲ್ಲಿ ಬಂದರೆ ಆಗ ನಾವು ಮ್ಯಾನ್ಯುವಲ್ ವೀಡಿಂಗ್ ಮಾಡ್ತೀವಿ. ನಾವು ಹಸ್ತಚಾಲಿತವಾಗಿ ಕಳೆ ತೆಗೆದ್ರೆ ಅದು ಬಹಳ ಚೆನ್ನಾಗಿರುತ್ತೆ, ಬಹಳ ಒಳ್ಳೇದದು. ಇದ್ರ ಜೊತೆಗೆ ಈಗಂತೂ ಸುನ್ನೆ ಉಳುವಾಗ ಈ ಕಳೆ ತೆಗೆಯೋದಕ್ಕಾಗಿ, ಅಂದ್ರೆ ಇದರಲ್ಲಿ ಸ್ವಲ್ಪ ಉಳುವ ಮೊದಲು ಈಗ ಗ್ಲೈಪೋಸೇಟ್ ಎಂಬ ಹೆಸರಿನ ಔಷಧಿಯನ್ನ 80ರಿಂದ 100 ಮಿಲಿಲೀಟರ್ನ 10 ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಇದನ್ನು ನೀರಿಗೆ ಹಾಕಿ ಈಗ ಸಿಂಪಡಿಸುವ ಮೂಲಕ ಈ ಕಳೆಗಳೇನು ಬೆಳೀತಾವಲ್ಲ ಗೋಧಿಯ ಸುತ್ತ, ಜರ್ಮಿನೇಷನ್ ನಂತರ ನಾವು ಇದರ ಮೇಲೆ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು. ಸರಿ, ಅನೇಕ ರೈತರು ಕಾಯ್ತಾ ಇದ್ದಾರೆ ಸರ್. ಬೀನು ದೇವಿ ನಮ್ಮ ಜೊತೆ ಇದ್ದಾರೆ. ಬೀನು ಅವರೇ, ಸ್ವಾಗತ. ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಸರ್, ಚಾನಾದಲ್ಲಿ ಖೇರ್ ಪತ್ವಾರ್ ಅಂದ್ರೇನೋ, ಅದು ಹೇಗೆ ಬರುತ್ತೆ? ಇದೇ ನನ್ನ ಪ್ರಶ್ನೆ. ಕಡ್ಲೆಯಲ್ಲಿ ಈ ಋತುವಿನಲ್ಲಿ ಹೆಚ್ಚಾಗಿ ಏನು ಕಳೆಗಳು ಬರ್ತಾವಲ್ಲ ಅವು ಅಗಲ ಎಲೆಯ ಕಳೆಗಳು ಬರೋದು. ಇದರಲ್ಲಿ ಔಷಧಿಗಳ ಆಯ್ಕೆ ಏನಿದೆಯಲ್ಲ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಲಾಗುತ್ತೆ. ಯಾಕಂದ್ರೆ ಕಡಲೆ ಕೂಡ ಈ ಅಗಲ ಎಲೆಯ ಕಳೆಗಳೊಂದಿಗೆ ಬರುತ್ತೆ. ಮತ್ತೆ ಈ ಕಳೆಗಳು ಅಂತಂದ್ರೆ ಅದು ಹೆಚ್ಚಾಗಿ ಅಗಲ ಎಲೆಯನ್ನು ಹೊಂದಿರುವಂತವು. ಈಗ ಒಂದು ಔಷಧಿ ಬರುತ್ತೆ, ಇಮಜಿತ್ ಥೈಪರ್ ಅಂತ. ಇದರ ಪ್ರಮಾಣ ಏನಿದೆ, ಪ್ರತಿ ಹೆಕ್ಟೇರ್ಗೆ 1.5 ಲೀಟರ್ನಷ್ಟು ನಾವು ಸಿಂಪಡಣೆ ಮಾಡುವ ಮೂಲಕ ನಾವು ಈ ಅಗಲ ಎಲೆಯ ಕಳೆ ಏನಿದೆಯಲ್ಲ ಅದನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಮತ್ತೆ ಇನ್ನೂ ಕೂಡ ನಂತರದ ಹಂತದಲ್ಲಿ ಇದೇನಾದ್ರೂ ಬಂತು ಅಂತಾದ್ರೆ ಎಲ್ಲಕ್ಕಿಂತ ಉತ್ತಮ ಪರಿಹಾರ ಅಂದ್ರೆ ಇದರ ಈ ಮ್ಯಾನ್ಯುವಲ್ ವೀಡಿಂಗ್ ಏನಿದೆ, ಅಂದ್ರೆ ಕೈಯಿಂದಲೇ ಆ ಕಳೆಗಳನ್ನ ತೆಗೆದುಬಿಡಬೇಕು. ಈ ರೀತಿಯಾಗಿ ಕಡಲೆಯಲ್ಲಿ ಈ ಕಳೆಗಳ ನಿಯಂತ್ರಣವನ್ನು ನಾವು ಮಾಡಬಹುದು. ಸರಿ, ಡಾಕ್ಟರ್ ಅಭಿಷೇಕ್ ಕೂಡ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಭಿಷೇಕ್, ಚನಾ ಮತ್ತು ಮಸೂರ್ನಲ್ಲಿ ಉಂಟಾಗುವಂತಹ ಈ ಬೇರು ಕೊಳೆಯುವ ಸಮಸ್ಯೆ ಅದೇನು ಮತ್ತು ಅದಕ್ಕಿನ್ನ ಪರಿಹಾರ? ನೋಡಿ, ಇದರ ನಿರ್ವಹಣೆಗಾಗಿ ನಾವು 4 ಪ್ರಮುಖ ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮೊದಲನೆಯದು ರೋಗ ನಿರೋಧಕ ತಳಿಯ ಆಯ್ಕೆ, ಎರಡನೆಯದು ಬೀಜೋಪಚಾರ, ಮೂರನೆಯದು ಬೀಜ ಸಂಸ್ಕರಣೆ ಮತ್ತು 4ನೆಯದು ದ್ವಿದಳ ಧಾನ್ಯ ಬೆಳೆಗಳೊಂದಿಗೆ ಬೆಳೆ ತಿರುಗುವಿಕೆ. ಆದ್ದರಿಂದ ನಾವು ಪ್ರಭೇದಗಳ ಬಗ್ಗೆ ಮಾತನಾಡೋದಾದ್ರೆ, ಈ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಬೇಳೆಕಾಳುಗಳಿಗೆ IPL 220 ಮತ್ತು ಕಡಲೆಗೆ ಸ್ವರ್ಣಲಕ್ಷ್ಮಿ ಇದೆ. ಇವೆರಡೂ ಬಾಡುವಿಕೆಗೆ ಪ್ರತಿರೋಧವನ್ನು ಹೊಂದಿವೆ. ಆದ್ರಿಂದ ನಾವು ಇದನ್ನ ನಮ್ಮ ಪ್ರಭೇದಗಳಿಗೆ ಅನ್ವಯಿಸಬಹುದು. ನಾವು ಬೀಜೋಪಚಾರದ ಬಗ್ಗೆ ಮಾತನಾಡುವಾಗ ಅದರಲ್ಲಿ ಟ್ರೈಕೋಡರ್ಮಾ ಅಥವಾ ಕೆಲವು ರಾಸಾಯನಿಕಗಳಿವೆ. ಉದಾಹರಣೆಗೆ ನೀವು ಕಾರ್ಬನ್ಡೆರ್ಮ್, ಕಾರ್ಬಾಕ್ಸಿನ್ ಅಥವಾ ಕಾರ್ಬಾಕ್ಸಿನ್ ಮತ್ತು ಥಿರಾಮ್ ಮಿಶ್ರಣವನ್ನು ಹೊಂದಿದ್ದೀರಿ. ಇದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದನ್ನು ನೀವು ವಿಟಾವ್ಯಾಕ್ಸ್ ಪವರ್ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಪಡಿತೀರಿ. ನೀವು ಅದರೊಂದಿಗೆ ಚಿಕಿತ್ಸೆ ನೀಡಬಹುದು. ಮತ್ತೆ ಟ್ರೈಕೋಡರ್ಮಾದೊಂದಿಗೆ ಚಿಕಿತ್ಸೆ ನೀಡುವಾಗ ನಂತರ ಪ್ರತಿ ಕೆಜಿ ಬೀಜಕ್ಕೆ 6 ರಿಂದ 10 ಗ್ರಾಂ ಅಥವಾ ರಾಸಾಯನಿಕವನ್ನು ಬೆರೆಸಿದಾಗ ನಂತರ ನೀವು ಇದನ್ನು ಮಾಡಿದರೆ ನೀವು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ದರದಲ್ಲಿ ಚಿಕಿತ್ಸೆ ನೀಡಬೇಕು. ಮತ್ತು ಇದರ ನಂತರ ಮಿಡ್ರಾಗೆ ಚಿಕಿತ್ಸೆ ನೀಡುವುದು ಅಗತ್ಯವಾಗ್ತದೆ. ಏಕೆಂದರೆ ಅದರ ರೋಗಕಾರಕ ಏಜೆಂಟ್ಗಳು ಮಿಡ್ರಾದಲ್ಲಿ ಮಾತ್ರ ವಾಸಿಸ್ತವೆ. ಆದ್ದರಿಂದ ಹಸುವಿನ ಸಗಣಿ ಗೊಬ್ಬರದ ಮೇಲೆ ಟ್ರೈಕೋಡರ್ಮಾವನ್ನು ಬೆಳೆದ ನಂತರ ಅದನ್ನು ಹೊಲದಲ್ಲಿ ಇರಿಸಿ ಮತ್ತೆ ನೀವು ಅದನ್ನು ಹಾಕುವಾಗ ಹೊಲವು ತೇವಾಂಶದಿಂದ ಕೂಡಿರಬೇಕು. ಆದ್ದರಿಂದ ನೀವು ಈ 4 ಕೆಲಸಗಳನ್ನು ಮಾಡಿದಾಗ ಈ ರೋಗ ಬರುವ ಸಾಧ್ಯತೆಗಳು ಕಡಿಮೆ. ನೀವು ಇದನ್ನು ಮಾಡದಿದ್ರೆ ಮತ್ತೆ ರೋಗವು ಕ್ಷೇತ್ರದಲ್ಲಿ ಬಂದರೆ ಅದರ ನಂತರ ಅದರ ನಿರ್ವಹಣೆ ತುಂಬಾ ಕಷ್ಟವಾಗ್ತದೆ. ಸರಿ, ರೈತರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ರಾಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಏನ್ ಪ್ರಶ್ನೆ ಕೇಳಬೇಕು ಅಂತ ಇದ್ದೀರಿ? ಕೇಳಿದನ ನಮ್ಮ ಎಕ್ಸ್ಪರ್ಟ್ ಜೊತೆ. ಸರ್, ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸ್ತೀನಿ, ಈ ಹಾಸ್ಟೆಲ್ಗಳಲ್ಲಿ ಏನೋ ರೋಗಗಳನ್ನು ತಡೆಗಟ್ಟಬೇಕು, ಇದಕ್ಕೆ ಇರೋ ವಿಧಾನಗಳು ಬಿಟ್ಟು ಇತರ ವಿಧಾನಗಳು ಯಾವುವು? ಇದಕ್ಕೆ ಅನೇಕ ಮಾರ್ಗಗಳಿವೆ. ಮೊದಲನೇದು, ನೀವು ರೋಗಗಳನ್ನು ಪ್ರತಿರೋಧಿಸುವ ಸಾಮರ್ಥ್ಯವನ್ನು ಹೊಂದಿರುವ ನಿರೋಧಕ ತಳಿಯನ್ನು ನೆಡಬೇಕು. ಎರಡನೆಯದು, ಬೇಸಿಗೆಯಲ್ಲಿ ನೀವು ಹೊಲವನ್ನು ಆಳವಾಗಿ ಉಳುಮೆ ಮಾಡಬೇಕು. ಇದರಿಂದಾಗಿ ಮಣ್ಣಿನಲ್ಲಿ ಬಿದ್ದಿರುವ ರೋಗಕಾರಕಗಳು ಮೇಲ್ಮೈಗೆ ಬರ್ತವೆ, ಅವುಗಳ ಪರಿಣಾಮ ಕಡಿಮೆ ಆಗ್ತವೆ. ಅನೇಕ ಸಸ್ಯಶಾಸ್ತ್ರಗಳು ಇವೆ. ನೀವು ಅದರಲ್ಲಿ ಬೇವಿನ ಎಣ್ಣೆಯನ್ನು ಸಹ ಬಳಸಬಹುದು. ನೀವು ಅದನ್ನು ಸಹ ಬಳಸಬಹುದು. ಸಾವಯವ ಹಸಿರು ಗೊಬ್ಬರ, ಬಯೋಚಾರ್ನಂತಹ ಕೆಲವು ಸಾವಯವ ಸಾಂಬಾರ್ ಪದಾರ್ಥಗಳಿವೆ. ಇವೆಲ್ಲವನ್ನು ಬಳಸುವ ಮೂಲಕ ನಿಮ್ಮ ಸೂಕ್ಷ್ಮ ಜೀವಿಗಳ ಸಂಖ್ಯೆಯು ಪರಿಣಾಮ ಬೀರುತ್ತದೆ. ಆದ್ದರಿಂದ ರೋಗ ಕಡಿಮೆ ಆಗ್ತದೆ. ನಾವು ರಾಸಾಯನಿಕ ಕೀಟನಾಶಕವನ್ನು ಕೊನೆಯ ಆಯ್ಕೆಯಾಗಿ ಬಳಸ್ತೇವೆ. ಡಾಕ್ಟರ್ ಶುಭಾ, ಬಟಾಣಿ ಬೆಳೆ, ಅದರಲ್ಲಿ ಪೌಡರ್ ಮಿಲ್ಡ್ಯೂ ಸಮಸ್ಯೆ ಮತ್ತು ಬೇರು ಕೊಳೆಯುವ ಸಮಸ್ಯೆ ಇರುತ್ತೆ. ಅದನ್ನು ಹೇಗೆ ರೆಕ್ಟಿಫೈ ಮಾಡ್ತೀರಿ ಮತ್ತು ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು? ನೋಡಿ, ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುವುದನ್ನ ನೀವು ನೋಡ್ತಿರಬಹುದು. ಮತ್ತು ಬಟಾಣಿ ಬೀಜಗಳು ಇದರಿಂದ ಮೊದಲು ಬಳಲುತ್ತಿರುವ ಸಮಯ ಇದು. ಕಳೆದ ವರ್ಷ ಹೊಲದಲ್ಲಿ ಪುಡಿ ಶಿಲೀಂಧ್ರ ಸಂಭವಿಸಿದ್ರೆ ಈ ಬಾರಿ ಪುಡಿ ಶಿಲೀಂಧ್ರ ಮತ್ತು ಬಟಾಣಿಗಳನ್ನು ಆ ಹೊಲದಲ್ಲಿ ನೆಡಬಾರ್ದು. ಯಾಕೆಂದ್ರೆ ನೀವು ಅದನ್ನು ನೆಟ್ರೆ ಅದು ಸಸ್ಯ ರೋಗಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಅದು ಸುಲಭವಾಗಿ ಸಂತಾನೋತ್ಪತ್ತಿ ಮಾಡುತ್ತೆ ಮತ್ತು ನಿಮ್ಮ ಬೆಳೆಯನ್ನ ನಾಶಪಡಿಸುತ್ತೆ. ಆದ್ದರಿಂದ ಈ ವರ್ಷ ಆ ಬೆಳೆಯನ್ನ ನೆಡಬೇಡಿ. ಎರಡನೇದಾಗಿ, ನೀವು ಬೀಜವನ್ನ ಟ್ರೈಕೋಡರ್ಮಾದೊಂದಿಗೆ ಸಂಸ್ಕರಿಸಿದ್ರೆ ನೀವು ಅದನ್ನು ಪ್ರತಿ ಕೆಜಿ ಮತ್ತು ಸೀಟಿಗೆ 4 ಗ್ರಾಂ ಕೆಜಿಯೊಂದಿಗೆ ಚಿಕಿತ್ಸೆ ಮಾಡಿದ್ರೆ ಈ ರೋಗದ ಸಾಧ್ಯತೆಗಳು ಕೂಡ ಕಡಿಮೆ ಆಗುತ್ತವೆ. ನಿಮ್ಮ ಹೊಲದಲ್ಲಿ ಪುಡಿ ಶಿಲೀಂಧ್ರ ಸಂಭವಿಸಿದ್ರೆ ನೀವು ಅದಕ್ಕೆ ಸಲ್ಫರ್ ಧೂಳನ್ನ ಬಳಸಬಹುದು. ನೀವು ಪ್ರತಿ ಲೀಟರ್ ನೀರಿಗೆ ಪ್ರತಿ ಕೆಜಿಗೆ 3 ಗ್ರಾಂ ಸಲ್ಫರ್ ಧೂಳನ್ನ ಸಿಂಪಡಿಸಿದ್ರೆ ಇದು ರೋಗವನ್ನ ನಿಲ್ಲಿಸಬಹುದು. ಇದರ ಹೊರತಾಗಿ ಕರತೇನ್ ಪುಡಿ ಶಿಲೀಂಧ್ರಕ್ಕೆ ಬಹಳ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದನ್ನು ಉತ್ತಮ ಸ್ಪ್ರೇ ಎಂದು ಪರಿಗಣಿಸಲಾಗಿದೆ. ಪ್ರತಿ ಲೀಟರ್ಗೆ 1.5 ಮಿಲಿಲೀಟರ್ ಸಿಂಪಡಿಸಿದ್ರೆ ಅದನ್ನು ತಪ್ಪಿಸಬಹುದು. ಜರ್ಗಿಲನ್ ಅದನ್ನು ತಪ್ಪಿಸಲು ನಾನು ಮಾಡುವ ಮೊದಲ ಕೆಲಸವೆಂದರೆ ಇದು ಬೀಜಗಳಿಂದ ಉಂಟಾಗುವ ರೋಗ. ಬೀಜಗಳಿಗೆ ಚಿಕಿತ್ಸೆ ನೀಡಿ. ಇಲ್ಲದಿದ್ರೆ ನೀವು ಬೆಳೆ ಚಕ್ರವನ್ನು ಪ್ರಾರಂಭಿಸಬಹುದು. ಮತ್ತು ಫಿಸರ್ವೀಡ್ ಈಗಾಗಲೇ ಅಲ್ಲಿಗೆ ಬಂದಿರುವುದನ್ನ ನಿಮ್ಮ ಫ್ಲಾಟ್ನಲ್ಲಿ ನೀವು ನೋಡಿದ್ರೆ ಅಲ್ಲಿ ನೀರಾವರಿ ಮಾಡಬೇಡಿ. ಏಕೆಂದ್ರೆ ಇದು ನೀರಾವರಿ ನೀರಿನ ಮೂಲಕ ಹೆಚ್ಚು ಹರಡ್ತದೆ. ಆದ್ದರಿಂದ ಇದು ನಿಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ನೀವು ಅದಕ್ಕೆ ನೀರಾವರಿ ಮಾಡಿದ್ರೆ ನೀವು ಶಿಲೀಂಧ್ರ ಕೋಶವನ್ನ ಬಳಸಬಹುದು. ಇದು ಶಿಲೀಂಧ್ರ ರೋಗವಾಗಿದೆ. ನೀವು ಅದಕ್ಕಾಗಿ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಸಿಂಪಡಿಸಬಹುದು. ಇವುಗಳ ಸಹಾಯದಿಂದ ನಿಮ್ಮ ಹೊಲಗಳಲ್ಲಿ ಬೀಜಗಳ ಉತ್ತಮ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಸರಿ, ರೈತ ಕೂಡ ನಮ್ಮ ಜೊತೆಗಿದ್ದಾರೆ. ಗುಡ್ಡು ಪ್ರಧಾನ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಹೂಕೋಸಿಗೆ ಸಂಬಂಧಿಸಿದೆ ಸರ್. ಹೂಕೋಸ್ನಲ್ಲಿ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಸಣ್ಣ ಹೂಗಳು ಬರ್ತವೆ,
ಹೂಗಳೇನು ತಯಾರಾಗ್ತವೆ, ಅವು ಸಡಿಲವಾಗಿರ್ತವೆ, ಮತ್ತೆ ಅವು ಬಹಳ ಚಿಕ್ಕದಾಗಿ ಕೂಡ ಇರ್ತವೆ. ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗೋದಿಲ್ಲ. ದಯವಿಟ್ಟು ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ತಿಳಿಸಿ. ನೀವು ನನ್ನನ್ನ ಕೇಳುತ್ತಿರುವ ಈ ಪ್ರಶ್ನೆ ಇದು ನಿಮ್ಗಾಗಿ. ಹೂಕೋಸು, ಎಲೆಕೋಸು, ನೀವು ಏನೇ ಬೆಳೆದ್ರೂ ಅದರಲ್ಲಿ 3 ವಿಭಿನ್ನ ಪ್ರಭೇದಗಳಿವೆ. ಆರಂಭಿಕ ಪ್ರಭೇದ ಇದು ಬೇಗನೆ ಮಾರುಕಟ್ಟೆಗೆ ಬರುತ್ತೆ ಮತ್ತು ಅದಕ್ಕಾಗಿ ನೀವು ಖರೀದಿಸುತ್ತಿರುವ ತರಕಾರಿ, ನೀವು ಬೆಳೆಯುತ್ತಿರುವ ತರಕಾರಿ ಇದು ಆರಂಭಿಕ ಪ್ರಭೇದವಾಗಿದೆಯೇ ಅಥವಾ ಇದು ತಡವಾಗಿ ಬಂದ ತಳಿಯೇ? ಇದಲ್ಲದೆ ನಿಮ್ಮ ಪ್ಲಾಟ್ನಲ್ಲಿ ಸಾರಜನಕದ ಕೊರತೆ ಇದ್ರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದ ಈ ಸಣ್ಣ ಹೂಕೋಸುಗಳು ಕೂಡ ಉತ್ತಮ ತೂಕವನ್ನು ಪಡೆಯುವುದಿಲ್ಲ. ನೀವದನ್ನು ನಿರ್ವಹಿಸಬಹುದು. ಆದ್ದರಿಂದ ತಾಪಮಾನದ ಹಠಾತ್ ಹೆಚ್ಚಳವು ಹೂಕೋಸಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ. ತಾಪಮಾನದ ಕಾರಣದಿಂದಾಗಿ ಹೊರಬರುವ ಸಣ್ಣ ಕಾಳುಗಳು, ತಾಪಮಾನದ ಹೆಚ್ಚಳದಿಂದಾಗಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಬದಲಾಗುತ್ತಿರುವ ಭಾರತದ ಹೆಮ್ಮೆ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಪ್ರಸಾರವಾಯಿತು.